ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನ್ಯೂಡಲ್ಸು. ನನ್ನ ಮಗ ಇವತ್ತು ನ್ಯೂಡಲ್ಸ್ ಮಾಡಮ್ಮ ಅಂತ ಅಂದಿದ್ದ, ಅದಕ್ಕೆ ನಾನು ನ್ಯೂಡಲ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ನ್ಯಾಕ್ಸಿಗಾರ ಮಾಡ್ಬೋದು, ಇಲ್ಲ ಅಂದರೆ ಬೆಳಗ್ಗೆ ಟಿಫನಿಗಾರ ಮಾಡ್ಬೋದು. ನಾನಿವಾಗ ಬೆಳಗ್ಗೆ ಟಿಫನಿಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರುಚಿಕರವಾಗಿ ಇದೆ. ಇದು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಲೇ ಇರುತ್ತೆ ಫ್ರೆಂಡ್ಸ್. ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ನೀರು ಕಾಯಕ್ಕಿಟ್ಟಿದ್ದೀನಿ ಒಂದು ಬಾಣಲಿಲಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಮಳ್ಳಿದ ಮೇಲೆ ಈಗ ನ್ಯೂಡಲ್ಸ್ ಪ್ಯಾಕೆಟು ಹಾಕ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ನ್ಯೂಡಲ್ಸ್ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್, ನಿಮಗೆ ಇದು ಬೇಕು ಅಂದರೆ ಮುರಿಬೋದು. ನಮಗಿಷ್ಟೊಂದು ಉದ್ದುದ್ದ ಬೇಡಪ್ಪ ಅಂದ್ರೂ ಇದು ಕಟ್ ಮಾಡ್ಬೋದು. ನಾನು ಕಟ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನನಗೆ ಉದ್ದುದ್ದವಾಗಿದ್ರೇ ನಮ್ಮನೆ ಹುಡುಗರೆಲ್ಲ ಇಷ್ಟಪಡೋದು. ಅದಕ್ಕೆ ನಾನು ಉದ್ದುದ್ದಾಗಿ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಬಿಟ್ಟು ಇದು ತಣ್ಣೀರಲ್ಲಿ ಇವಾಗ ಇವಾಗ ಒಂದು ಬಾಣಲಿಗೆ ಇಟ್ಕೊಬಿಟ್ಟು ನೀಟಾಗಿ ಸೋರಿಸ್ಕೋಬೇಕು. ಸೋರಿಸ್ಕೊಬಿಟ್ಟು ಅದಕ್ಕೊಂದು ಸ್ವಲ್ಪ ಮೇಲ್ಗಡೆ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿದ್ರೇ ಅದು ಉದುರಾಗಿರುತ್ತೆ. ಈಗ ಒಂದು ಪಾತ್ರೆಗೆ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಏನು ಬೆಳ್ಳುಳ್ಳಿ ಮತ್ತು ಶುಂಠಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು 2ರಿಂದ 3 ಆನಿಯನ್ ಹಾಕ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿದು ಫ್ರೈ ಆಗಬೇಕು. ಆಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಒಂದು ಕ್ಯಾಪ್ಸಿಕಮ್ಮ ಕಟ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ಒಂದು ಕ್ಯಾಪ್ಸಿಕಮ್ಮ ಹಾಕ್ತಾಯಿದ್ದೀನಿ. ಇವಾಗ ಕ್ಯಾರೆಟು ಬೀನ್ಸು ಕಟ್ ಮಾಡಿಟ್ಟಿದ್ದೆ, ಅವನು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಕ್ಯಾಬೇಜನ್ನು ಹಾಕೋಬೋದು. ನನ್ನ ಹತ್ರ ಕ್ಯಾಬೇಜ್ ಇರಲಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನಾನೇನು ನ್ಯೂಡಲ್ಸ ಬೇಯಿಸಿಟ್ಟಿದ್ದೆ ಅದನ್ನು ಇದರೊಳಕ್ಕೆ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು ಮನೆಯಲ್ಲೇ ಟೊಮೊಟೊ ಸಾಸ್ ಮಾಡಿದ್ದೆ, ಅದನ್ನು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಸು, ಸೋಯಾ ಸಾಸು, ಚಿಲ್ಲಿ ಸಾಸ್ ಎಲ್ಲನೂ ಹಾಕ್ಬೋದು, ಬಟ್ ನಾನೇನು ಹಾಕ್ತಾಯಿಲ್ಲ. ಇದಕ್ಕೆ ನಾನು ಪೇಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ರುಚಿಕರವಾಗಿ ನ್ಯೂಡಲ್ಸ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಮ್ಮೆ ಒಂದು ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ರುಚಿಯಾಗಿದೆ. ನಮ್ಮನೆ ಹುಡುಗರಂತೂ ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ನ್ಯೂಡಲ್ಸೇ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾಯಿದ್ದೀನಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ನೋಡ್ತಾಯಿದ್ದೀರಿ ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೋ ಬೆಲ್ ಕೊತ್ತಿ ಫ್ರೆಂಡ್ಸ್. ಯಾವುದೋ ಒಂದು ಫಸ್ಟ್ ವೀಡಿಯೋ ಹಾಕಿದ್ರೂ ಅದು ನಿಮಗೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಾಯ್. ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟೊಂದಿಗೆ ಲಾಗಿನೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.